Amen. He humbled himself. ಆತನು ತನ್ನನ್ನೇ ತಾನು ತಗ್ಗಿಸಿಕೊಂಡನು. How much did he humble? ಎಷ್ಟು ತಗ್ಗಿಸಿಕೊಂಡನು? He humbled even unto the death. ಮರಣದ ತನಕವೂ ಆತನು ತಗ್ಗಿಸಿಕೊಂಡನು. Amen. ಎಲ್ಲರೂ ಸಲ್ಲಂಗ. ಎಲ್ಲರೂ ಹೇಳಿ. Amen. His love made him to humble. ಆತನ ಪ್ರೀತಿಯು ಆತನು ತಗ್ಗಿಸಿಕೊಳ್ಳುವ ಹಾಗೆ ಮಾಡಿತು. பக்கத்துல இருக்கிறவங்கள பார்த்து சொல்லுங்க. ಪಕ್ಕದಲ್ಲಿರೋರನ್ನ ನೋಡಿ. அவருடைய அன்பு என் மேல அவர் வச்சிருக்கிற அன்பு, ನನ್ನ ಮೇಲೆ ಅವರು ಇಟ್ಟಿರುವಂತ ಪ್ರೀತಿ அவரை மரணத்தை வரையிலும் தாழ்த்தி கொள்ளும்படி செய்தது. ಆತನನ್ನು ಮರಣದ ತನಕವೂ ಕೂಡ ತಗ್ಗಿಸಿಕೊಳ್ಳುವ ಹಾಗೆ ಮಾಡಿತು. அவர் வானத்திலிருந்து இறங்கும் போது எப்படி இறங்கினாருன்னா, பிதாவே நீங்க கவலையே படாதீங்க, நான் அவனை என்ன ஆனாலும் சரி கொண்டு வருவேன். ಆತನು ಪರಲೋಕದಿಂದ ಹೇಗೆ ಇಳಿದು ಬಂದ್ರು ಗೊತ್ತಾ? ಆತನು ತಂದೆಯನ್ನು ನೋಡಿ ಹೇಳಿದ್ರು, ತಂದೆಯೇ ನೀವು ಚಿಂತೆ ಮಾಡಬೇಡಿ, ಏನೇ ಆದ್ರೇನೋ ಆತನನ್ನು ನಾ ಪರಲೋಕ ಕರ್ಕೊ ಬರ್ತೇನೆ. Every day God would come down. ಪ್ರತಿದಿನ ದೇವರು ಇಳಿದು ಬರೋರು. God would create something. ದೇವರು ಏನೋ ಒಂದನ್ನು ಸೃಷ್ಟಿ ಮಾಡೋರು. Every day God would come down. ಪ್ರತಿದಿನ ದೇವರು ಇಳಿದು ಬರೋರು. And he would say it's good. ಹೇಳೋರು ಇದು ತುಂಬಾ ಚೆನ್ನಾಗಿದೆ. Hallelujah. Hallelujah. He would see a kingfisher bird. ಒಂದು ಕಿಂಗ್ ಫಿಶರ್ ಆ ಪಕ್ಷಿಯನ್ನು ನೋಡೋರು. He would say come here. ಬಾಯಿಲಿ. It would just come and sit on the Lord. ಹಾಗೆ ಬಂದು ಆ ದೇವರ ಮೇಲೆ ಹಾಗೆ ಕೂತ್ಕೊಳ್ತಿತ್ತು. Say you're looking good. ಅದನ್ನು ನೋಡಿ ಹೇಳೋರು ಚೆನ್ನಾಗಿದೆಯಾ. When he would call the peacock, hey, ಹಾಗೆ ನವಿಲನ್ನು ಕರೆಯೋರು. Oh, that would just stand and dance before him. ಹಾಗೆ ದೇವರ ಮುಂದೆ ನಿಂತದ್ದು ಹಾಗೆ ನಾಟ್ಯವಾಡ್ತಿತ್ತು. He would say it's good. ಚೆನ್ನಾಗಿದೆ. But one day, ಒಂದು ದಿನ God created man in his own image. ದೇವರು ಮನುಷ್ಯನನ್ನು ಆತನ ಸ್ವರೂಪದಲ್ಲಿ ಮಾಡ್ತಾರೆ. Amen. Amen. இந்த மனுஷனை உருவாக்குறதுக்காக ಈ ಮನುಷ್ಯನನ್ನು ಸೃಷ್ಟಿ ಮಾಡುವುದಕ್ಕೆ God bent down. ದೇವರು ಹಾಗೆ ನೆಲಕ್ಕೆ When he bent down, ಆತನು ಬಗ್ಗಿದಾಗ Satan came to know. ಸೈತಾನನಿಗೆ ಗೊತ್ತಾಯಿತು. Amen. One thing. ಒಂದೇ ಕಾರ್ಯ ಗೊತ್ತಾಯಿತು. ஒரு காரியம் நல்லா புரிஞ்சது. ಒಂದು ಕಾರ್ಯ ಸೈತಾನನಿಗೆ ಅರ್ಥಾಯಿತು. This man, ಈ ಮನುಷ್ಯನಿಗಾಗಿ God can bend down to any extent one day. ದೇವರು ಯಾವ ಅಳತೆಗೂ ಕೂಡ ಆತನು ಬಗ್ತಾರೋ. Amen. Because ಯಾಕಂದ್ರೆ ಇವರು ಎಂದ್ರೈಕುಮೇ ಯಾರ ಮುನ್ನಲ್ಲಿಯೂ ತಲೆಗುನಿಂದದಿಲ್ಲ. ದೇವರು ಯಾರ ಮುಂದೆನೂ ಕೂಡ ತಲೆ ಬಾಗಿಲ್ಲ. Hallelujah. Hallelujah. He never bows down before anyone because amen, every knee shall bow before him. ಆತನು ಯಾರ ಮುಂದೆನೂ ತಲೆ ಬಾಗಲ್ಲ, ಯಾಕಂದ್ರೆ ಎಲ್ಲಾ ಮೊಣಕಾಲುಗಳು ಆತನ ಮುಂದೆನೇ ಬಗ್ಗದು. ಆದರೆ ஒருவனுக்காக, ಒಬ್ಬನಿಗಾಗಿ ஒருவருடைய முழங்கால்கள் மடங்குது என்றார். ಒಬ್ಬರ ಮೊಣಕಾಲು ಬಗ್ಗತೆ ಅಂದ್ರೆ ஒருவனுக்காக, ಒಂದು ವ್ಯಕ್ತಿಗಾಗಿ வானாதி வானத்தின் தேவன் மண்ணிலே அவர் வந்து amen கீழே குனிகிறார் என்றார். ಆಕಾಶಗಳ ದೇವರು ಆತನು ಮಣ್ಣಿನಲ್ಲಿ ಬಗ್ತಾರೆ ಅಂದ್ರೆ இந்த பொருள் என்ன உருவாக்கப்பட போகுதோ, ಈ ಒಂದು ಸೃಷ್ಟಿ ಆಗ್ತಿದೆಯಲ್ಲ, ಈ ಒಂದು ಪದಾರ್ಥ இது என்ன ஆகுதோ தெரியல, ಇದು ಏನಾಗುತ್ತೋ ಗೊತ್ತಿಲ್ಲ. இதற்காக அவர் எங்க வேணாலும் இறங்க முடியும். ಆದ್ರೆ ಈ ಒಂದು ವಸ್ತುಗಾಗಿ ಆತನು ಎಲ್ಲೂ ಕೂಡ ಆತನು ಇಳಿಯಲು ಶಕ್ತನು. That is God's love for me. ಅದೇ ದೇವರು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ. Daddy love you. ಹೇಳಿ ಅಪ್ಪ ನಿನ್ನನ್ನು ಪ್ರೀತಿಸುತ್ತೇನೆ. Daddy love you. ಹೇಳಿ ಅಪ್ಪ ನಿನ್ನನ್ನು ಪ್ರೀತಿಸುತ್ತೇನೆ. ಆಮೆನ್ சொல்றீங்க. ಎಷ್ಟು ಆಮೆನ್ ಅಂತೀರಾ? அவர் மண்ணாய் கலந்து போக எனக்காக ஒரு நாள் இறங்கி வருவார். ಆತನು ಮಣ್ಣಾಗಿ ಬೆರೆತು ಹೋಗುವುದಕ್ಕಾಗಿ ನನಗೋಸ್ಕರ ಒಂದು ದಿನ ಇಳಿದು ಬರ್ತಾರೆ. Jeremiah chapter 18. ಯೆರೆಮೀಯ 18ನೇ ಪುಸ್ತಕವನ್ನು ನೋಡುವಾಗ God says to Jeremiah, go to the potter's house. ದೇವರು ಯೆರೆಮೀಯನಿಗೆ ಹೇಳ್ತಾರೆ, ಆ ಕುಂಬಾರನ ಮನೆಗೆ ಹೋಗು. I will give you a message there. ನಿನಗೆ ನಾನು ಅಲ್ಲಿ ಒಂದು ಸಂದೇಶವನ್ನು ಕೊಡ್ತೇನೆ. Jeremiah runs to a potter's house. ಯೆರೆಮೀಯನು ಹಾಗೆ ಕುಂಬಾರನ ಮನೆಗೆ ಓಡ್ತಾನೆ. I love that word. The Bible says he went down. ಅಲ್ಲಿ ನನಗೆ ತುಂಬಾ ಇಷ್ಟವಾದ ಒಂದು ವಾಕ್ಯ ಏನು ಅಂದ್ರೆ, ಆತನು ಅಲ್ಲಿ ಕೆಳಗೆ ಇಳಿದು ಹೋದ. If you want to see God's work upon your life, God's love upon your life, you need to go down because he has come down. ದೇವರು ನಿನ್ನ ಮೇಲೆ ಇಟ್ಟಿರುವಂತ ಪ್ರೀತಿಯನ್ನು ನೋಡಬೇಕಾ, ದೇವರು ನಿನ್ನ ಮೇಲೆ ಇಟ್ಟಿರುವಂತ ಕಾರ್ಯಗಳನ್ನು ನೋಡಬೇಕಾ, ನೀನು ಕೂಡ ಕೆಳಗೆ ಹೋಗಬೇಕು. ಯಾಕಂದ್ರೆ ಆತನು ಕೂಡ ಕೆಳಗೆ ಬಂದನು. When Jeremiah came there, ಯೆರೆಮೀಯನು ಅಲ್ಲಿ ಬಂದಾಗ he saw a wheel rotating. ಅಲ್ಲಿ ಒಂದು ವೀಲ್ ತಿರುಗ್ತಾ ಇದೆ. And the potter was doing something with the clay. ಅಲ್ಲಿ ಕುಂಬಾರನು ಆ ಒಂದು ಮಣ್ಣಿನೊಟ್ಟಿಗೆ ಏನೋ ಮಾಡ್ತಿದ್ದಾನೆ. ಅದರக்குள்ள ஒரு கல்லு கிடைச்ச போது, ಅದರ ಒಳಗೆ ಒಂದು ಕಲ್ಲು ಸಿಕ್ಕಿದಾಗ ಅವನು ಅணைந்து கொண்டிருக்கும்போது, ಅದನ್ನು ಹಾಗೆ ಸರಿಯಾಗಿ ಮಾಡ್ತಿರುವಾಗ அந்த மண்ணிலே சில பொருட்கள் கிடைத்த போது, ಆ ಮಣ್ಣಿನಲ್ಲಿ ಸ್ವಲ್ಪ ಏನೋ ಕಲ್ಲುಗಳೆಲ್ಲ ಸಿಕ್ಕಿದಾಗ what he did, ಅದ ಏನ್ ಮಾಡ್ದ ಗೊತ್ತಾ? broke it. ಅದನ್ನು ಹಾಗೆ ಮುರಿದ ಅದನ್ನು ಹಾಗೆ ಚಚ್ಚುದ. Amen. But the Bible says ಸತ್ಯವೇದ ಹೇಳುತ್ತೆ, he never threw that clay. ಆ ಮಣ್ಣನ್ನು ಆತ ಎಷ್ಟು ಬಿಡಲಿಲ್ಲ. He never threw that clay. ಆ ಮಣ್ಣನ್ನು ಎಸೆಯಲಿಲ್ಲ. He put it again on the wheel. ತಿರ್ಗಾ ವೀಲಿನ ಮೇಲೆ ಹಾಕ್ತ. Amen. He started to work with it. ತಿರ್ಗಾ ಅದರ ಜೊತೆ ಕೆಲಸ ಮಾಡಿದ. There is one sentence written like this. ಅಲ್ಲಿ ಒಂದು ವಾಕ್ಯ ಹೀಗೆ ಬರೆದಿದೆ, the hand of the potter was marred with the clay. ಆ ಕುಂಬಾರನ ಕೈಗಳು ಹಾಗೆ ಆ ಮಣ್ಣಿನಿಂದ ತುಂಬಿಕೊಂಡಿತ್ತು. Amen. Hallelujah. Hallelujah. It was mixed with the clay. ಅದು ಹಾಗೆ ಆ ಕುಂಬಾರನ ಕೈಯೆಲ್ಲ ಮಣ್ಣಾಗ್ಬಿಟ್ಟಿತ್ತು. The hand
was working with the clay. ಆ ಕೈಗಳು ಆ ಮಣ್ಣಿನೊಟ್ಟಿಗೆ ಕಾರ್ಯ ಮಾಡ್ತಿತ್ತು. Amen. Who is that potter? ಯಾರು ಆ ಕುಂಬಾರನು? The creator of the pots. ಆ ಒಂದು ಮಡಿಕೆಗಳನ್ನು ಮಾಡುವ ಆತನು. Hallelujah. Hallelujah. But what he is doing? ಆತ ಏನ್ ಮಾಡ್ತಿದ್ದಾನೆ? He is putting his hands inside the clay. ಆ ಮಣ್ಣಿನೊಳಗೆ ಹಾಗೆ ಕೈಯನ್ನು ಹಾಕ್ತಿದ್ದಾನೆ. Amen. The day came. ಒಂದು ದಿನ ಬಂತು. Jeremiah, amen, understood. ಯೆರೆಮೀಯನಿಗೆ ಅರ್ಥ ಆಯಿತು. Amen. When he was in heaven, ಆತನು ಪರಲೋಕದಲ್ಲಿ this ಇದ್ದಾಗ potter is going to the clay. ಈ ಕುಂಬಾರನು ಆ ಮಣ್ಣಿನ ಬಳಿ ಹೋಗ್ತಿದ್ದಾರೆ. Hallelujah. Hallelujah. His life is going to be marred with the clay. ಆತನ ಜೀವನ ಮಣ್ಣಿನೊಟ್ಟಿಗೆ ಬೆರೆಯಲಿದೆ. I tell you something. ನಿಮಗೆ ನಾನು ಹೇಳ್ತೇನೆ. Amen. You cannot make a pot without making your hands, amen, mixed with the clay. ನಿಮ್ಮ ಕೈಗಳು ಮಣ್ಣು ಮಾಡಿಕೊಳ್ಳದೆ ನೀವು ಒಂದು ಮಡಿಕೆ ಮಾಡಲು ಸಾಧ್ಯವೇ ಇಲ್ಲ. Hallelujah. Hallelujah. Amen. எப்ப வரைக்கும் நீ உன் கண்ணு உன்னுடைய கைகள் அந்த ஒரு களிமண்ணுக்குள்ள இருக்கணும். ಯಾವಾಗ ತನಕ ನಿನ್ನ ಕೈಗಳು ಆ ಮಣ್ಣಿನೊಳಗೆ ಇರಬೇಕು ಗೊತ್ತಾ? நீ ஒரு பாட்டாய் மாற வரலியும் கூட. ನೀ ಒಂದು ಆ ಮಡಿಕೆಯಾಗಿ ಬದಲಾಗುವ ತನಕ உன்னோடு அவர் கலந்திருக்கிறபடியால் தான் நீ இன்றைக்கு உயிரோடு இருக்கிறாய். ಆತನು ನಿನ್ನಲ್ಲಿ ಬೆರೆತಿರುವುದ ನಿಮಿತ್ತವಾಗಿ ಇನ್ನೂ ನೀ ಬದುಕಿದೀಯಾ. மகிமை மண்ணாய் போனது. ಮಹಿಮೆಯು ಮಣ್ಣಾಯಿತು. Amen. அளவில்லாத தேவன். ಅಳತೆ ಇಲ್ಲದಿರುವಂತ ಉನ್ನತವಾದ ದೇವರು. மதிக்க முடியாத தேவன். ಬೆಲೆ ಮದಿಕ முடியாத ಬೆಲೆ ಕಟ್ಟಕ್ಕಾಗದೇ ಇರುವಂತ ಉನ್ನತವಾದ ದೇವರು. அவர் உனக்காக மண்ணாய் மாறினார். ಆತನು ನಿನಗಾಗಿ ಮಣ್ಣಾಗಿ ಬದಲಾದನು. ಆಮೆನ್. ಕರ್ತರುடைய அன்பை போல ஒன்றும் இல்லை. ದೇವರ ಪ್ರೀತಿಯಾಗಿ ಏನು ಕೂಡ ಇಲ್ಲ.